ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಮಧು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವಜ್ರ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವಿಷಯ ಏನಪ್ಪ ಅಂತಂದರೆ, ಹೆಣ್ಮಕ್ಳು ಹಾಗೂ ಗಂಡು ಮಕ್ಳಿಗೂ ಹೇಳ್ತಿರೋದು. ಪಾಪ ಮೊನ್ನೆ ಅಮ್ಮ ಬಂದು ಒಂದು ಲೇಡಿ ಎಷ್ಟು ಗೋಗರ್ದ್ರು, ಎಷ್ಟು ಹೇಳ್ಕೊಂಡ್ರು, ತನ್ನ ಗಂಡ ಈ ಥರ ಪ್ರವರ್ತನೆ ಮಾಡ್ತಾರೆ, ತನ್ನ ಫೋನ್ ಅಟೆಂಡ್ ಮಾಡಲ್ಲ, ಬೇರೆ ಲೇಡೀಸ್ ಜೊತೆಲ್ಲ ಮಾತಾಡ್ತಾರೆ. ನಿಜ ಕಣ್ರಿ. ಯಾಕೆ ಸರ್, ನಿಮಗೆ ಮದುವೆ ಮಾಡ್ಕೊಳ್ಳೋಕೆ ಚೆನ್ನಾಗಿರತ್ತಾ? ನಂಬಿಸಿ ಇಷ್ಟಪಡ್ತಿರೋ, ನಂಬಿಸ್ತಿರೋ, ಮದುವೆ ಅಂತ ಆದಮೇಲೆ ನಿಮ್ಮವಳು, ನಿಮ್ಮ ಮನೆ ಮಗಳು, ನಿಮ್ಮ ಹೆಂಡತಿ, ನಿಮ್ಮ ಮಡದಿ, ಕೊನೆ ಉಸಿರೋರಿಗೂ ನಿಮ್ಮ ಕಷ್ಟ ಸುಖನ ನೋಡ್ಕೊ ಅಂಥವಳಿಗೆ ನೀವು ಯಾಕೆ ಫೋನ್ ತೆಗಿಬಾರ್ದು? ಯಾಕೆ ಟೈಮ್ ಕೊಡಬಾರ್ದು? ತಪ್ಪಲ್ವಾ ನೀವು ಮಾಡೋದು? ಹೆಣ್ಣು ಗಂಡ ಟೈಮ್ ಕೊಟ್ಟಿಲ್ಲ ಅಂದರೆ ಏನು ಮಾಡಬೇಕು? ಮೆಂಟಲಾಗಿ ಹೋಗ್ತಾಳೆ. ಕೆಲವು ಹೆಂಗಸರು ಅಡ್ಡದಾರಿಗಳು ಹಿಡಿತಾರೆ. ಅರ್ಥ ಮಾಡ್ಕೊಳ್ಳಿ. ಯಾವ ಗಂಡಸರು ಈ ಥರ ಮಾಡಬೇಡಿ. ದಯವಿಟ್ಟು ಹೆಣ್ಮಕ್ಳಿಗೂ ಅಷ್ಟೇ ನಾನು ಹೇಳೋದು, ಅಮ್ಮ ಇವತ್ತೆಲ್ಲ ನಾಳೆ ಬದಲಾಗ್ತಾರೆ. ಕಾಯೋದೇ ನಿಮ್ಮ ಧರ್ಮ, ಸತಿ ಧರ್ಮ. ಅರ್ಥ ಮಾಡ್ಕೊಳ್ಳಿ, ಬಿಡಲಿ, ಅವ್ರಿಗೋಸ್ಕರನೇ ಕಾಯಿರಿ. ಯಾಕಂದರೆ ಎಲ್ಲ ಹೆಣ್ಮಕ್ಳು ಕೆಟ್ಬಿಟ್ರೆ ಭೂಮಿ ಮೇಲೆ ಹೆಣ್ಣು ಅನ್ನೋ ಒಂದು ಜಾತಿಗೇ ಅರ್ಥನೇ ಇರಲ್ಲ. ಬಟ್ ಗಂಡು ಮಕ್ಕಳದು ತುಂಬ ತಪ್ಪಿದೆ. ಗಂಡಸರು ಬದಲಾಗಿ, ಎಲ್ಲರಿಗೂ ಹೇಳ್ತಿಲ್ಲ, ಈ ಥರ ನಡ್ಕೊಳ್ಳೋರಿಗೆ ಹೆಂಡ್ತಿಗೆ ಕಾಲ್ ಮಾಡಲ್ಲ, ಟೈಮ್ ಕೊಡಲ್ಲ, ಬೇರೆಯವ್ರ ಜೊತೆ ಮಾತಾಡೋಕ್ಕೆ, ಲಲ್ಲೆ ಹೊಡಿಯೋಕ್ಕೆ, ಹೊರಗಡೆ ಸುತ್ತೋಕ್ಕೆ ನಿಮಗೆ ಟೈಮ್ ಇರುತ್ತೆ. ಯಾವ ಸೀಮೆಗೆ ಗಂಡಸ್ರಿ ನೀವು? ಫಸ್ಟು ಅರ್ಥ ಮಾಡ್ಕೊಳ್ಳಿ. ಹೆಂಡ್ತಿ ಅಂದರೆ ಅರ್ಥ ಏನು? 7 ಹೆಜ್ಜೆ ಅವಳು ಹಿಂದೆ ಸುತ್ತಿ ಸಾಕ್ಷಿಯ ದೇವ್ರ ಹತ್ರ ಪ್ರಮಾಣ ಮಾಡಿ ತಾಳಿ ಕಟ್ಟಿರ್ತೀರ. ಆ ನಿಯತ್ತನ್ನು ಮರಿಬೇಡಿ. ಅರ್ಥ ಆಯ್ತಾ? ಹೆಣ್ಣಿಗೆ ಯಾವತ್ತೂ ಕಣ್ಣೀರು ಹಾಕ್ಸ್ಬೇಡಿ. ಹೆಂಡ್ತಿಗೆ ಟೈಮ್ ಕೊಡಿ, ಪ್ರೀತಿಯಿಂದ ನೋಡ್ಕೊಳ್ಳಿ. ಗಂಜಿ ಕೊಡಿ, ಒಂದೊತ್ತು ಊಟ ಕೊಡಿ, ಅದರ ಪ್ರೀತಿಯಿಂದ ನೋಡ್ಕೊಳ್ರಿ.